ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮುತ್ತಿನಕಂಠಿ ಹಿರೇಮಠದಲ್ಲಿ ನವರಾತ್ರಿ ನಿಮಿತ್ತವಾಗಿ ಕುಂಕುಮಾರ್ಚನೆ ಹಾಗೂ ದೇವಿ ಪುರಾಣ ಮತ್ತು ಪ್ರವಚನ ಕಾರ್ಯಕ್ರಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಗಳಿಂದ ಜರುಗಿದವು. ನಗರದ ಶ್ರೀ ಭ್ರಮರಾಂಬ ಮಹಿಳಾ ಮಂಡಳಿ ಜಮಖಂಡಿ ಇವರ ವತಿಯಿಂದ ಕುಂಕುಮಾರ್ಚನೆ ಕಾರ್ಯಕ್ರಮ ಶ್ರದ್ಧಾಭಕ್ತಿಗಳಿಂದ ಜರುಗಿತು. ತದನಂತರ ದೇವಿ ಪುರಾಣ ಹಾಗೂ ಪ್ರವಚನವನ್ನು ನಾವಲ್ಗಿಯ ಪ್ರವಚನ ಕೇಸರಿ ವೇದಮೂರ್ತಿ ಶ್ರೀಶೈಲ ಸ್ವಾಮಿಗಳು ನಡೆಸಿದರು. ಈ ಸಂದರ್ಭದಲ್ಲಿ ದಾನಪ್ಪ ಆಸಂಗಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಮುತ್ತಿನಕಂಠಿ ಮಠದ ಶ್ರೀಗಳು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದ ಸ್ವಾಗತವನ್ನು ದ್ರಾಕ್ಷಾಯಣಿ ಸರಗಣಾಚಾರಿ ಮಾಡಿದರೆ ವಂದನಾರ್ಪಣೆಯನ್ನು ಮುರುಗಯ್ಯ ಹಿರೇಮಠ ಅವರು ಮಾಡಿದರು. ಕಾರ್ಯಕ್ರಮದಲ್ಲಿ ರಾಚಯ್ಯ ಅಕ್ಕಿ, ಶಂಕರ್ ಜಿರ್ಲೆ, ಪ್ರದೀಪ್ ಮಹಾಲಿಂಗಪುರ ಮಠ್, ಮುತ್ತಪ್ಪ ಅಂಗಡಿ, ದಾನಪ್ಪ ಆಸಂಗಿ, ಅಶೋಕ್ ಕಮರಡಿ ಮಠ್, CS ಬಾಂಗಿ, ಯೋಗಪ್ಪ ಸಬದಿ, ಅಶೋಕ್ ಗಾವಿ, ನ್ಯಾಮಗೌಡ ಸೇರಿದಂತೆ ನಗರದ ಪ್ರಮುಖರು, ಮಹಿಳಾ ಮಂಡಳದ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮೊದಲು ಒಂದಿಷ್ಟು ಪ್ರಾರ್ಥನೆ. ತಾಯಿ ಜಗದಂಬ ಎಲ್ಲರೂ ತಾಯಿ ಜಗದಂಬ ನನ್ನಿಂದ ಹಗಲು ರಾತ್ರಿ ಸಾವಿರಾರು ತಪ್ಪುಗಳು ಮಾಡಲ್ಪಡುತ್ತವೆ. ನಾನು ನಿನ್ನ ದಾಸನೆಂದು ತಿಳಿದು ಅವೆಲ್ಲವುಗಳನ್ನು ಕ್ಷಮಿಸು. ಮಡಿ ಮೈಲಿಗೆ ಆಚಾರ ವಿಚಾರ ಜಾಣತನ ತಿಳುವಳಿಕೆ ಮಂತ್ರ ತಂತ್ರ ಜಪ ತಪ ಪೂಜೆ ಪುನಸ್ಕಾರಗಳನ್ನು ನಾನರಿ ಪೂಜಾ ಸಾಮಗ್ರಿ ಮಂತ್ರ ಕ್ರಿಯಾ ಭಕ್ತಿಗಳಿಂದ ಕೊರತೆಯಾದ ಪೂಜೆಯನ್ನು ಕ್ಷಮಿಸಿ ಪೂರ್ಣ ಮಾಡಿಕೋ. ನನ್ನ ದುಃಖವನ್ನು ಪರಿಹರಿಸಿ ಆನಂದವನ್ನುಂಟು ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ನಿನ್ನ ಹೊರತು ಅನ್ಯರು ಯಾರು ಸಮರ್ಥರಿರುವರು. ಅನಾಥ ರಕ್ಷಕರು ದಯಾ ಸಮುದ್ರಗಳು ನೀನೇ ಅಲ್ಲವೇ. ಏನು ಮಾಡಿದರೆ ನಿನ್ನ ದರ್ಶನವು ದೊರೆಯುವುದು ಅದನ್ನು ನನ್ನಿಂದ ಮಾಡಿಸುವ ಸಂಪೂರ್ಣ ಭಾರವು ನಿನ್ನದೇ ಇರುವುದು. ಓಂ ಶ್ರೀ ರಾಜರಾಜೇಶ್ವರಿ ಮಾತಾ ಕೀ ಜೈ. ಇಂದಿನ ದಿವಸ ಆದ ಕಾರಣ ನಿಮ್ಗೆಲ್ಲರೂ ನಾವು ಇಷ್ಟೊಂದು ದಿನದೊಳಗೆ ಒಂದು ದಿನ ನಿಮ್ಮ ಎಲ್ಲರೂ ದರ್ಶನ ತಗೋಬೇಕು, ಅಪ್ಪ ಅವ್ರ ಆಶೀರ್ವಾದ ತಗೋಬೇಕು ಅಂತ ಆಶೆಯಿಂದ ಬಂದ್ರೆ ಇವತ್ತು ಈ ಒಂದು ವಾತಾವರಣ ನೋಡಿದ್ರೆ ನಮಗೆ ದಿನನಿತ್ಯ ಬರ್ಬೇಕಂತ ಅನ್ನುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಯತ್ರ ನಾಗಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಹೆಣ್ಣು ಮಕ್ಕಳನ್ನ ಗೌರವದಿಂದ ಕಾಣ್ತಾರೋ, ಎಲ್ಲಿ ಪೂಜ್ಯ ಭಾವನೆಯಿಂದ ಕಾಣ್ತಾರೋ ಅಲ್ಲಿ ದೇವತೆಗಳು ವಾಸ ಇರ್ತಾರನ್ನ ಶಾಸ್ತ್ರ ಹೇಳ್ಬೇಕು. ಜನನಿ ಜನ್ಮಭೂಮಿಸೆ ಸ್ವರ್ಗಾದಪಿ ಗರಿಯೇಸೆ. ಜನ್ಮಭೂಮಿಗಿಂತಲೂ ಜನನಿ ನಮ್ಮ ಜನ್ಮ ಕೊಟ್ಟಂತ ತಾಯಿ ಶ್ರೇಷ್ಠ ಅನ್ನುವಂತ ಮಾತನ್ನು ಸಹಿತ ಶಾಸ್ತ್ರ ಹೇಳ್ಬೇಕು. ಅದಕ್ಕ ನೀವೆಲ್ಲರೂ ಸಹಿತ ನಿಮ್ಮೆಲ್ಲರ ಪವಿತ್ರಪ್ಪ. ಯಾಕಂದ್ರೆ ಸುಖವನ್ನು ಬಯಸ್ತಾನೆ. ಸುಖಕ್ಕಾಗಿ ಏನೆಲ್ಲ ಪ್ರಯತ್ನವನ್ನು ಮಾಡ್ತಾನೆ. ಮನುಷ್ಯನಿಗೆ ಏನು ಬೇಕು? ನೆಮ್ಮದಿ ಬೇಕು. ನೆಮ್ಮದಿ ಸಿಗುವ ಸಲುವಾಗಿ ಬಹಳಷ್ಟು ಕಾಯಕವನ್ನು ಮಾಡ್ತಾನೆ. ಹಾಗಾಗಿ ಜೀವನದಲ್ಲಿ ಮನುಷ್ಯನಿಗೆ ಒಂದು ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರು ಮತ್ತು ಗುರಿ ಇಲ್ಲದೆ ಬದುಕಿದರೆ ಮನುಷ್ಯನ ಬದುಕು ಹೇಗಾಗುತ್ತೆ ಅಂತಂದರೆ ಸೂತ್ರವಿಲ್ಲದ ಗಾಳಿ ಪಟದ ಹಾಗೆ ಆಗುತ್ತೆ. ಹಾಗಾಗಿ ಯಾವತ್ತೂ ಕೂಡ ನಾವು ಸೂತ್ರವನ್ನು ಬಿಡಲಾರದೆ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ನಡೆದಿದ್ದೇ ಆದರೆ ನಮ್ಮ ಬದುಕು ಅಂತಕ್ಕಂಥದ್ದು ಕೂಡ
ಅದು ಸಾರ್ಥಕವಿದೆ. ऋजुष्टमयुजो निषिक्तम् कवेन्द्र विष्णोर्ननुसञ्चरेम नागस्य पृष्ठमपि संवसानो वैष्णवीम् लोक इह मादयन्ताम् ॐ कात्यायनाय विद्महे कन्याकुमारि धीमहि तन्नो दुर्गः प्रचोदयात् प्रथमा शैलपुत्री च द्वितीया ब्रह्मचारिणी तृतीया चन्द्रघण्टेति कूष्माण्डेति चतुर्थकी पञ्चमा स्कन्दमातेति षष्ठा कात्यायनेति च सप्तमा कालरात्रि च अष्टमा जातिभैरवी नवमा सर्वसिद्धिश्च नवदुर्गाः प्रकीर्तिताः ॐ शान्ति शान्ति शान्तिः. ಇನ್ನ ಪಾರ್ವತಿ ದೇವಿ ಅಷ್ಟೊತ್ತು